ನಾವು ಎಸ್ಸಿ/ಎಸ್ಟಿ ಯೋಜನೆಯಡಿ ರೂಪಾಯಿ 19 ಲಕ್ಷ ಹಣ ನೀಡಿ ಖರೀದಿಸಿದ ಜಾಗವನ್ನು ಅಕ್ರಮವಾಗಿ ನವಜೀವನ್ ಬುದ್ಧಿಮಾಂದ್ಯ ವಸತಿ ಶಾಲೆಯ ಮುಖ್ಯಸ್ಥರು ಕಬ್ಜಾ ಮಾಡಿದ್ದಾರೆ, ಕಬಳಿಕೆ ಮಾಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ ಎಂದು ಲಕ್ಷ್ಮೀನಾರಾಯಣ್ ನಾಗ್ವಾರ್ ಸ್ಥಾಪಿತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ವಿಭಾಗೀಯ ಸಂಚಾಲಕ ಉಮೇಶ್ ಕುಮಾರ್ ಸೊರಳಕರ್ ಮಾತನಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾಗಿ ನವಜೀವನ್ ಬುದ್ಧಿಮಾಂದ್ಯ ವಸತಿ ಶಾಲೆಯ ಮುಖ್ಯಸ್ಥರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹ ಮಾಡಿದ್ದಾರೆ. ಕೆಎಡಿಬಿ ಆದೇಶ ಸಂಖ್ಯೆ ಅನ್ವಯ ದಿನಾಂಕ 15/7/2020 ಪ್ರಕಾರ ಬೀದರ್ ತಾಲೂಕಿನ ಕೊಳಾರ ಕೈಗಾರಿಕಾ ಪ್ರದೇಶದ ಕಮಠಾಣ ಹೋಬಳಿಯ ಬೆಳ್ಳೂರು ಗ್ರಾಮದ ಸರ್ವೆ ನಂಬರ್ 4/4ರಲ್ಲಿ ಪ್ಲಾಟ್ ಸಂಖ್ಯೆ 301P1 ಜಾಗವನ್ನ ಸಣ್ಣ ಉದ್ಯಮ ಸ್ಥಾಪನೆಗಾಗಿ ತಮ್ಮ ಹತ್ತಿರದ ಸಂಬಂಧಿ ನಗರದ ವಿದ್ಯಾನಗರ ಬಡಾವಣೆಯ ನಿವಾಸಿ ಸತ್ಯಶೀಲ ತಂದೆ ಜಯರಾಮ ಮಿತ್ರ ಅವರಿಗೆ ಮಂಜೂರು ಮಾಡಲಾಗಿದೆ. ಆದರೆ ನಾವು ನೋಡಿದಾಗ ಆ ಜಾಗದಲ್ಲಿ ನವಜೀವನ್ ಬುದ್ಧಿಮಾಂದ್ಯ ವಿಕಲಚೇತನ ವಸತಿ ಶಾಲೆ ಎಂಬ ಹೆಸರಿನಲ್ಲಿ ಜಾಗದ ಮೇಲೆ ಬೋರ್ಡ್ ಅಳವಡಿಸಿದ್ದು ಅಕ್ರಮ ಕೆಲಸವಾಗಿದೆ. ಪ್ರಭಾವಿಗಳಾದ ಇವರು ತಮ್ಮನ್ನ ರಾಜಕೀಯ ಪಕ್ಷದ ಹಿರಿಯ ಮುಖಂಡರೆಂದು ಹೇಳಿಕೊಂಡು ದಲಿತ ಸಮುದಾಯದವರ ಮೇಲೆ, ಬಡವರ್ಗದವರ ಮೇಲೆ ಶೋಷಣೆ ಈ ರೀತಿ ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ ಇದೇ ಉದಾಹರಣೆಯಾಗಿದೆ. ಇದು ಬರೀ ನಮ್ಮ ಜಾಗವಷ್ಟೇ ಅಲ್ಲದೆ ಇನ್ನು ಎಲ್ಲೆಲ್ಲಿ ಈ ರೀತಿ ಕಬಳಿಕೆ ಮಾಡಿದ್ದಾರೆ ಎನ್ನುವುದು ಸಾಬೀತಾಗಬೇಕಾಗಿದೆ. ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಇವರ ವಿರುದ್ಧ ತನಿಖೆ ಮಾಡಬೇಕು. ಕೆಐಡಿಬಿ ವತಿಯಿಂದ ಎಲ್ಲೆಲ್ಲಿ ಇವರು ಈ ರೀತಿ ಜಾಗ ಕಬಳಿಕೆ ಮಾಡ್ತಾ ಇದ್ದಾರೆ ಎನ್ನುವುದನ್ನ ತನಿಖೆಯಾಗಬೇಕು. ಉದಾಹರಣೆಗೆ ತಮ್ಮ ಜೊತೆಗೆ ತಿರುಗಾಡುವ ವ್ಯಕ್ತಿಯೊಬ್ಬರ ಜಾಗವನ್ನು ಕೂಡ ಹೀಗೆ ಇವರು ಕಬಳಿಕೆ ಮಾಡಿದರು. ಹಾಗಾಗಿ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆಯಾಗಬೇಕು ಎಂದು ಆಗ್ರಹ ಮಾಡಿದರು. ಈ ಸಂಬಂಧವಾಗಿ 10/4/2026ರಂದು ಕೆಐಡಿಬಿ ಅಭಿವೃದ್ಧಿ ಅಧಿಕಾರಿ ಹಾಗೂ ನೌಬಾದ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು 12/4/2026ರಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ತಮ್ಮ ಕುಟುಂಬದವರು ಕಷ್ಟಪಟ್ಟು ಸಂಪಾದಿಸಿದ ಸರ್ಕಾರದ ನಿಯಮಾನುಸಾರ ಖರೀದಿಸಿದ ಜಾಗವನ್ನು ಕಬಳಿಸಲು ಯತ್ನಿಸುತ್ತಿರುವವರ ವಿರುದ್ಧ ತಕ್ಷಣ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಪುನರ್ ಉಚ್ಚರಿಸಿದರು. ಈ ವೇಳೆ ಸುಬ್ಬಣ್ಣ ಕರಕನಹಳ್ಳಿ, ವಿಜಯಕುಮಾರ್ ಬಾಬಿಕಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂದರೆ, ಕೊಳಾರ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಸರ್ವೆ ನಂಬರ್ 4/4 ಬೆಳ್ಳೂರ ಗ್ರಾಮಕ್ಕೆ ಹತ್ತಿರದಲ್ಲಿ ಪ್ಲಾಟ್ ಸಂಖ್ಯೆ 301P1 ಮತ್ತು 1182/72 ಸ್ಕ್ವೇರ್ ಮೀಟರ್ ಇದ್ದ ಭೂಮಿಯನ್ನು ನಮ್ಮ ಭಾವನಿಗೆ ಸೇರಿದ ಭೂಮಿಗೆ ಅನಿಲ್ ಬೆಲ್ದಾರ್ ಎಂಬ ವ್ಯಕ್ತಿ ಅದನ್ನು ರಾತ್ರೋರಾತ್ರಿ ಹೋಗಿ ಬೋರ್ಡ್ ಹೂಳೋದರ ಮುಖಾಂತರ ಇಡೀ ಸಮುದಾಯನೇ, ದಲಿತ ಸಮುದಾಯ ತಲೆ ತಗ್ಗಿಸೋಂಥ ಕೆಲಸ ಮಾಡಿದ್ದಾನೆ. ಅವನಿಗೆ ಮೊಟ್ಟ ಮೊದಲನೇದಾಗಿ ದಲಿತ ಸಮುದಾಯ ಮತ್ತು ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಳ್ತಾನೆ. ಅವನಿಗೆ ಕೂಡಲೇ ಸಮಾಜದ ಜನರು ಛೀಮಾರಿ ಹಾಕಿ ಸಮಾಜದ ಹೊರಗಡೆ ಇಡಬೇಕು. ಇವತ್ತಿನ ಟಿಲ್ ಟುಡೇನು ಇವರೇ ಇರ್ತಾರೆ, ಆನ್ ರೆಕಾರ್ಡ್ ಹೇಳ್ತಾ ಇದೆ. ಸೊ ಇವ್ರು ನನಗೆ ಸುಳ್ಳು ಯಾಕೆ ಹೇಳ್ತಾ ಇದ್ದಾರೆ? ಒಂದು, ಯಾರ್ದೋ ಏನೋ ಬಡ ಜನರದು ನೀವಿಲ್ಲದರ ಕಬಳಿಕೆ ಮಾಡ್ತೀರಿ ಅಂದರೆ ನೀವು ಅದ್ರ ಕಡೆಯಿಂದೇ ಇದು ಮಾಡೋದಕ್ಕಿಂತ ನಿಮ್ಮದು ನೀವು ದುಡಿಮೆ ಮಾಡಿರಿ. ಸುಮಾರು ಉದ್ಯೋಗಗಳಿದ್ದಾವೆ, ಆಟೋ ನಡೆಸಿ ಬದುಕ್ರಿ, ಕಿರಣ ಶಾಪ್ ಹಾಕ್ಕೊಳ್ರಿ. ನಾನು ದಲಿತ ಮುಖಂಡ ಅಂತ ರಂಬ ಜಂಬ ಕೊಚ್ಕೋತಾ ನೀವೇನು ಹೇಳ್ತೀರಲ್ಲ. ಸೊ ಇದು ಯಾರ್ದು ಜಾಗ, ಇದ್ರದ್ದು ಹಿನ್ನೆಲೆ ಏನು ಗುರ್ತಿಲ್ದೇನೆ ಬೋರ್ಡ್ ಉಳ್ತೀರಿ, ಅವ್ರಿಗೆ ಅಂದಿಸ್ತೀರಿ, ಅವ್ರ ಜಗ್ಗಳನ್ನು ಕಬ್ಜಾ ಮಾಡ್ಕೋತೀರಿ. ಇಂಥವು ಇನ್ನೆಷ್ಟು ಮಾಡಿದ್ದೀರಿ ನೀವು? ಇಲ್ಲೆಲ್ಲ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಐಶು ಆರಾಮಲ್ಲಿ ಜೀವನ ಮಾಡ್ತೀರಿ. ಇಲ್ಲಿ ಕೇಳಿದಾಗ ದಲಿತ ಮುಖಂಡ, ಅಲ್ಲಿ ಎಲ್ಲರ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ. ನೀವು ಏನು ಮಾಡತ್ತೀರಿ? ಆಲ್ರೆಡಿ ಗುರುಪಾದಪ್ಪ ನಾಗಮಾರಪಳ್ಳಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲಲ್ಲಿ ಸದಸ್ಯರು. ನೀವೇನು BJP ಅವರ, ಕಾಂಗ್ರೆಸ್ ಅವರ, ಅಥವಾ JDS ಅವರ? ಯಾರು ಇದ್ರಿ ತಾವು? ನನಗೆ ಅದು ಹೇಳ್ರಿ ಮೊದಲು. ಈ ಪ್ಲಾಟನ್ನು ಈಗ ಅವ್ರ ಬೋರ್ಡ್ ಹೂಳಿದ್ದು ನಾನು 3 ದಿವಸ ಕೆಳಗಡೆ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆ ಕಂಪ್ಲೇಂಟ್ ಕೊಟ್ಟು ಇಮಿಡಿಯೇಟಾಗಿ FIR ಆಗಬೇಕು. ತಪ್ಪೇ ಇರ್ತದೆ, FIR ಮಾಡಿ ಅಂದ್ರೆ ಅವ್ರು FIR ಮಾಡಲ್ಲ.
ನಾನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಬಲ್ ಹೋಗಿ ನಾನು ನಿನ್ನೆ ಮನವಿ ಮಾಡಿಕೊಂಡಾಗ ಕೂಡಲೇ ಆ್ಯಕ್ಷನ್ ಆಗಬೇಕು ಅಂತ ಅವ್ರ ತನಿಖೆಗೆ ಒಳಪಡಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಅದರ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭೇಟಿ ಮಾಡೋಕ್ಕೆ ಹೋದಾಗ ಮೊನ್ನೆ ಮುಖ್ಯಮಂತ್ರಿಗಳು ಬೀದರ್ಗೆ ಬಂದಾಗ ಅವ್ರು ಬಿಜಿ ಇದ್ದರೂ ಸಿಕ್ಕಿಲ್ಲ. ಇವತ್ತು ಹೋಗಿ ಅವ್ರಿಗೆ ಕುಂತು ಅವ್ರ ಬಲ್ ಮನವರಿಕೆ ಮಾಡಿ ಈ ಒರಿಜಿನಲ್ ಡಾಕ್ಯುಮೆಂಟನ್ನು ಅವ್ರಿಗೆ ಕೊಟ್ಟು ಇದು ಯಾರು ಅವ್ರ ಬಲ್ ಒಂದೇ ಒಂದು ಸಿಂಗಲ್ ಪೇಪರು ಇತ್ತು ಅಂದರೆ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂದರೆ ಈ ಜಗದಲ್ಲಿ ನಮ್ಮ ಭಾವನೆ ಮಾತನಾಡಬೇಕಿತ್ತು, ಅವ್ರಿಗೆ ಅನಿವಾರ್ಯ ಆರಾಮಿಲ್ಲ ಅನ್ನೋ ಸಲುವಾಗಿ ನಾನು ಅವ್ರ ಪರವಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸಮಾಜದಲ್ಲಿ ಸಮಾಜ ಮುಖಂಡರು ಯಾರು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿದವ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕಂತಾನೆ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. 2 ವರ್ಷದ ಕೆಳಗಡೆ ಆದಂಥ ಘಟನೆಗೆ ಇದೇ ರೀತಿ ಒಬ್ಬ ವ್ಯಕ್ತಿಯ ಅವ್ರದ್ದು ಭೂಮಿಯನ್ನು ಇದೇ ರೀತಿ ಕಬಳಿಸಿದಾಗ ಆವಾಗ ಸಮಾಜ ಜನ ಹೋಗಿ ಇವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಇವರೇ ಖುದ್ದಾಗಿ JCP ಹಚ್ಚಿದ್ದು ವಾಪಸ್ ತಕ್ಕೊಂಡು ಬಂದರು. ಇದು ಪ್ರತಿ ವರ್ಷ ನಡೀತಾ ಇದೆ ಅನ್ನುವ ದೃಷ್ಟಿನಿಂದ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳುತ್ತೇನೆ. ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನು ಅಂದರೆ ಎಲ್ಲ ಸಮಾಜ ಜನರಿಗೆ ಗುರುತಾಗಬೇಕು. ಉದ್ದೇಶ ಇದು ಇಲ್ಲ, ಇದು ಪೊಲೀಸ್ ಸ್ಟೇಷನ್ನು ಸಿವಿಲ್ ಮೆಟ್ರೋ ಅದು ಅಂತ ಅಲ್ಲ. ನಮ್ಮ ಜನ ಜಾಗೃತರಾಗಬೇಕು. ಅಲ್ಲಿ ನಮ್ಮ ಬಡ ಜನರ ಜಾಗಗಳಿದ್ದಾವೆ, ನೀವು ಹುಷಾರಾಗಿರಿ, ನಿಮ್ದು ಏನಿದ್ದರೂ ಕಬ್ಜಾ ಮಾಡ್ಕೊಳ್ರಿ. ಯಾಕೆ ಇಂಥವ್ರು ಭಾಳ ಜನ ಇದ್ದಾರೆ. ಅದ್ರ ಕಡೆ ಇಂಥವ್ರಲ್ಲಿ ಮತ್ತು ಇವರೊಬ್ಬರು ಹೊಸೊಬ್ಬರು ಹಳೆವೆಲ್ಲ ಆಗಿನ ಕೇಸಸ್ ಎಲ್ಲ ನಾವು ಸಾಲ್ವ್ ಮಾಡಿದೆವು, ನಮಗೆ ಗುರ್ತಿದೆ. ಇವರು ಅನಿಲ್ ಬೆಲ್ದಾರ್ ಅನ್ನೋರು ಮತ್ತೊಬ್ಬರು ಹೊಸರು ತೇಲಿದ್ದಾರೆ. ಹೋದ ವರ್ಷ ಒಂದು ಕೇಸ್ ಆಗಿದ್ದು ಉದಾಹರಣೆ ಕೊಡ್ತೀನಿ ನಾನು. ಈ ವರ್ಷ ಕೂಡ ಮತ್ತು ಇದೊಂದಾಯಿತು. ಇನ್ನು ಸಮಾಜದಾಗ ಸಾಹೇಬ್ರು ಕೇಳ್ದಂಗೆ ಸಮಾಜ ಮುಗ್ಧ ಜನ ಅಲ್ಲ, ಜಾಗೃತರಾಗಿದ್ದಾರೆ, ಕೇಳ್ತಾರೆ. ಆಲ್ರೆಡಿ ಅಂಬೇಡ್ಕರ್ ಸರ್ಕಲಲ್ಲಿ ಒಂದು ಸುತ್ತಿನ ಚರ್ಚೆ ಆಗಿದೆ ನಿನ್ನೆ. ನಾನು ಆ್ಯಕ್ಚುಲು ಇವತ್ತು ಯಾಕೆ ಮಾಡೋದು ಅಂದರೆ ನಾಳೆ ಅಂಬೇಡ್ಕರ್ ಜಯಂತಿ ದಿನ ಎಲ್ಲ ಪೇಪರಲ್ಲಿ ಓದಿದಾಗ ಇವನಿಗೆ ಚೀಮಾರಿ ಹಾಕ್ಬೇಕಲ್ಲ ಅನ್ನೋ ಒಂದೇ ದೃಷ್ಟಿ. ಯಾಕಂದರೆ ಮುಂದೆ ಯಾರ್ದು ಕಬ್ಜಾ ಮಾಡಬಾರ್ದು ಬಡ ಜನರದು, ಅದು ಒಂದು ಪ್ರಶ್ನೆ ನನಗೆ. ಶಿವಕುಮಾರ್ ನಿಲ್ಕಟ್ಟಿ ಅನ್ನೋರ್ದು ಜಗವನ್ನು ಇವರೇ ಕಬಳಿಕೆ ಮಾಡಿದರು. ಅಲ್ಲೇ KIDB ಲೇಔಟ್, ಅಲ್ಲೇ ಕೊಳ್ಳಾರ ಪಕ್ಕದಲ್ಲೇ ಬರ್ತದೆ ಇಂಡಸ್ಟ್ರಿಯಲ್ ಏರಿಯಾ. ಮಾಡಿದಾಗ ಇವರು ಅಣ್ಣ ನಂದೇ ಜಾಗ ನೀ ಹೆಂಗೆ ಕಬ್ಜಾ ಮಾಡ್ತೀಯ ಅಂತಕ್ಕಂಥ ಮಾತಾಡಿದ್ರು. ಇಲ್ಲ ಬ್ರದರ್, ನಿಂದಿದ್ದು ನಂಗೆ ಗುರ್ತೇ ಇಲ್ಲ ಅಂದ್ರೆ, ಮತ್ತು ಗುರ್ತಿಲ್ಲ ಅಂದ್ರೆ ಈಗ ನಂದು ಹೆಂಗೆ ಅಂದ್ರೆ ಈಗ ಆಯ್ತು ನಿನಗೆ ಅವರೇ ಏನಂದ್ರು ಅಲಾಟ್ಮೆಂಟ್ ಆಗ್ಯದ ಅಂದರು. ಮತ್ತು ಯಾವಾಗ ಶಿವಕುಮಾರ್ ನಿಲ್ಕಟ್ಟಿದ ಮ್ಯಾಗ ಅಲಾಟ್ಮೆಂಟ್ ಆದಮೇಲೆ ನೀ ಹೆಂಗೆ ಕಬ್ಜಾ ಮಾಡ್ತಪ್ಪ? ಒಂದು ಸಾಮಾನ್ಯ ವಿಚಾರ ಮಾಡಬೇಕಲ್ಲ. ಇವಂದೇ ಇದು ಜಾಗ ಅಂತ, ಮತ್ತು ಅಲಾಟ್ಮೆಂಟ್ KIDB ಶಿವಕುಮಾರ್ ನಿಲ್ಕಟ್ಟಿ ಮ್ಯಾಗ ಮಾಡ್ತಂತ ಏನರ್ಥ ಅದು? ಇಲ್ಲ, ಪ್ರಶ್ನೆಗೆ ಒಂದು ಸೂಕ್ಷ್ಮವಾದಂಥ ಉತ್ತರ ಬೇಕು. ನಾನೇನು ಕೇಳ್ತೀನಿ, KIDBದವ್ರು ಶಿವಕುಮಾರ್ ನಿಲ್ಕಟ್ಟಿ ಮ್ಯಾಗ ಅಲಾಟ್ಮೆಂಟ್ ಮಾಡಿದ್ರು, ಇದು ನಿನ್ನ ಜಗದ ನೋಡಪ್ಪ, ಈ DD ಕಟ್ಟು, ಈ ದಿವ್ಸದಾಗ ಕಬ್ಜಾ ತಗೋ ಅಂತ ಹೇಳಿದ್ರು ಯಾಸ್ ಫಾರ್ ರೂಲ್. ಮತ್ತು ಜಗ ನಂದದ ಅಂತ ನೀ ಹೆಂಗೆ ಅವನಿಗೆ ಡೊನೇಟ್ ಮಾಡಿದಿ? ನೀ KIDB ಡಿಪಾರ್ಟ್ಮೆಂಟ್ DO ಐತಿ, MD ಇದ್ದೆ ಇಲ್ಲ ರೀ, ಅವ್ರು ಕಬ್ಜಾ ಮಾಡಿದಿರಲ್ಲ, ಕಬ್ಜಾ ಮಾಡಿರಿ ಓಕೆ ಇರಲಿ. ನಿಂಬಲ್ಲಿ ಏನಿದೆ ವೈಟ್ ಪೇಪರ್ ಮ್ಯಾಗ ಏನಾದ್ರು KIDBದವ್ರು ಕಬ್ಜಾ ಮಾಡೋದು ಕೊಟ್ರ ಅಥವಾ ಠಾಣಾದವ್ರು ಕೊಟ್ರ? ಏನು ಉಮೇಶ್ ಕುಮಾರ್ ಕೊಟ್ಟನ? ನನಗೆ ಕೇಳಬೇಕಿತ್ತಲ್ಲ ಅಂತ. ನನ್ನ ಜಾಗ ನಿನಗೆ ಕೇಳಲಿ, ಅಲ್ಲಿ ಬೋರ್ಡ್ ಹೂಳುತ್ತೆ ಹೂಳಲಿ ಅಂತ. ನೀ ಏನಪ್ಪ, ಯಾರು ನೀನು?